ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೂ. ಈ ವಿಡಿಯೋದಲ್ಲಿ ಜನವರಿ ತಿಂಗಳ ಟೊಮೊಟೊ ಬೆಲೆ ಏನಾಗಬಹುದು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಅದಕ್ಕಾಗಿ ಈ ವಿಡಿಯೋಗೆ 1000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ಕೊಂಡಿದ್ರೆ. ಹಾಗೆ ವಿಡಿಯೋ ನೋಡೋ ಪ್ರತಿಯೊಬ್ಬ ರೈತರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಬನ್ನಿ, ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಅವರು ಜನವರಿ ತಿಂಗಳ ಟೊಮೊಟೊ ಬೆಲೆ ಏನಾಗಬಹುದು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇನ್ನು ಹೆಚ್ಚಾಗಿ ತಿಳ್ಕೊಳ್ಳೋಣ. ಫಾಲೋ ಮಾಡ್ತಾ ಸಪೋರ್ಟ್ ಮಾಡಿ, ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಈಗ ಬನ್ನಿ, ನಮ್ಮ KN ಪ್ರಕಾಶ್ ಅವರ ಮಾತಾಡಿ ಹೆಚ್ಚಿನ ಮಾಹಿತಿ ಪಡೋಣ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕಾಮೆಂಟ್ಸ್ ಮುಖಾಂತರ ರೈತರು ಕೆಲವು ಪ್ರಶ್ನೆಗಳು ಕೇಳಿದ್ದಾರೆ, ಅದ್ರಾಗ ಉತ್ತರ ನೀಡಿ ಅಣ್ಣ. ಟೊಮೆಟೊ ಬೆಲೆ ಏರಿಕೆ ಆಗಲು ಕಾರಣ ಏನಿರ್ಬೋದು ಅಣ್ಣ? ಈಗ ಏನ್ ಟೊಮಾಟೊ ಬೆಲೆ ಏರಿಕೆ ಆಗೋದಕ್ಕೆ ಕಾರಣ, ಮುಖ್ಯವಾದ ಕಾರಣ ಥಂಡಿ ಬೀಳ್ತಾ ಇರೋದು. ಅಂದ್ರೆ ಥಂಡಿ ಬೀಳ್ತಾ ಇರೋದ್ರಿಂದ ಮಾಲ್ ಮಾಗೋದಿಲ್ಲ. ಒಂದ್ 4 ದಿವಸಕ್ಕೆ 5 ದಿವಸಕ್ಕೆ ಒಂದೊಂದು ಕಟಾವ್ ಬರ್ತೈತೆ. ಮತ್ತೆ ಶಾರ್ಟೇಜ್ ಇದೆ, ಮೈದಾನದಲ್ಲಿ ಸ್ವಲ್ಪ ಶಾರ್ಟೇಜ್ ಇದೆ. ಹಂಗಾಗಿ ಮುಖ್ಯವಾಗಿ ಥಂಡಿ ಇದೆ ಮೇನ್ ಕಾರಣ. ಥಂಡಿ ಬೀಳ್ತಾ ಇರೋದ್ರಿಂದ ಎಲ್ಲಾ ಕಡೆ ದೇಶವ್ಯಾಪಿ ಸ್ವಲ್ಪ ಮಾಲ್ ಶಾರ್ಟೇಜ್ ಇರೋದ್ರಿಂದ ಬಜಾರ್ ರೈಸ್ ಆಗೋದು ಕಾರಣ ಆಗಿದೆ. ನಮ್ ಕೋಲಾರ ಟೊಮೆಟೊ ಮಾರ್ಕೆಟ್ಗೆ ಯಾವ ಕಡೆಯಿಂದ ಟೊಮೆಟೊ ಬರ್ತಾ ಇದೆ ಅಣ್ಣ? ಏನ್ ನಮ್ ಕೋಲಾರ ಮಾರ್ಕೆಟ್ಗೆ ಚಳ್ಳಕೆರೆ, ಪಾವಗಡ, ಅನಂತಪುರ ಈ ಕಡೆ ಮಲ್ಕಲ್ಚರ್ ಏರಿಯಾದ ಬರ್ತಾ ಇದ್ದೆ ಯಥೇಚ್ಛವಾಗಿ. ಮತ್ತೆ ಕೋಲಾರ ಲೋಕಲ್ ತುಂಬಾ ಕಡಿಮೆ ಇದೆ, ಒಂದ್ 10% 20% ಟೊಮೆಟೊ ಬರ್ತಾ ಇರ್ಬೋದು. ಮುಂದಿನ ದಿನಗಳಲ್ಲಿ ಏನಾದ್ರು ಬೆಲೆ ಏರುಪೇರು ಆಗೋ ಸಾಧ್ಯತೆ ಇದೆಯಾ? ಆಗ್ಬೋದು. ಅದು ಬಿಸಿಲು ಜಾಸ್ತಿ ಆದ್ರೆ ಪೊಸಿಷನ್ ಡೌನ್ ಆಗುತ್ತೆ, ಎಲ್ಲಾ ಸಾಧ್ಯತೆಗಳು ಇದೆ. ಈಗ ಟೊಮೆಟೊ ಬೆಲೆ ಏರಿಕೆ ಆಗಿದೆ ಅಲ್ವಣ? ಇದೇ ರೀತಿ ಜನವರಿವರೆಗೂ ಮುಂದುವರಿಯುತ್ತಾ ಹೇಗಿರ್ಬೋದಣ್ಣ? ಜನವರಿ 15ರವರೆಗೂ ಇದೇ ತರ ಮುಂದುವರೆದ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಜನವರಿ ಆದ್ಮೇಲೆ ಸ್ವಲ್ಪ ಚೇಂಜಸ್ ಆಗ್ಬೋದು, ಸ್ವಲ್ಪ ಒಂದು 100-200 ರೂಪಾಯಿ ಡೌನ್ ಆಗುತ್ತ ಸಾಧ್ಯತೆಗಳೇ ಕಾಣಿಸ್ತಾ ಇದೆ. ಟೊಮೆಟೊ ಈಗ ಯಾವ ಕಡೆ ಪಾರ್ಸಲ್ ಹೋಗ್ತಿದೆ ಅಣ್ಣ? ಈಗ ಯಥೇಚ್ಛವಾಗಿ ವೆಸ್ಟ್ ಬೆಂಗಾಲ್ ಅಂದ್ರೆ ಕಲ್ಕತ್ತಾ, ಒರಿಸ್ಸಾ ಹೋಗ್ತಾ ಇದೆ. ಈ ಕಡೆ ಲೋಕಲ್ ಅಲ್ಲಿ ತಮಿಳುನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ನಮ್ಮ ಕರ್ನಾಟಕ ಭಾಗದಲ್ಲಿ ಲೋಕಲ್ ಸ್ವಲ್ಪ ಹೋಗ್ತಾ ಇದೆ. ಜನವರಿ ತಿಂಗಳಲ್ಲಿ ಟೊಮೆಟೊ ನಾಟಿ ಮಾಡುವಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ಇಲ್ಲ, ಜನವರಿಯಲ್ಲಿ ನಾಟಿ ಮಾಡಬಹುದು ಅಂತ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಅದು ಬಿಸಿಲು ಸಿಕ್ಕಾಗಣತ್ತೆ. ಹಂಗಾಗಿ ಫೆಬ್ರವರಿಯಲ್ಲಿ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ಬೋದು. ಯಥೇಚ್ಛವಾಗಿ ಮಾಡೋದ್ ಬೇಡ, ಒಂದ್ ಸ್ವಲ್ಪ ಕಡಿಮೆ ಫೆಬ್ರವರಿಯಲ್ಲಿ ಮಾಡ್ಕೊಂಡ್ರೆ ಅನುಕೂಲ ಆಗ್ಬೋದು. ಹೊಸ APMC ಮಾರ್ಕೆಟ್ಗೆ ಜಾಗ ನೀಡ್ತೀನಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗುತ್ತೆ? ಇಲ್ಲ, ಸರ್ಕಾರದಲ್ಲಿ ಈಗ ಏನಾಗಿದೆ, ಎಲ್ಲ ಸರ್ವೆ ಆಗಿದೆ. ಈ ಕಡೆ DC ಕಡೆಯವರಿಂದ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದಾರೆ. ಮೊನ್ನೆ ಸೆಷನ್ ನಲ್ಲಿ ಕೂಡ ಅನಿಲ್ ಕುಮಾರ್ ಅವರು ಸೆಷನ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಅಷ್ಟು ಈಸಿಯಾಗಿ ಸರ್ಕಾರದವರು ಕೊಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ, ಭರವಸೆ ಇದೆ. ಕೊಟ್ರು ಈಗ ಅವರು ಏನೋ ಸೆಷನ್ ಅಲ್ಲಿ ಪಾಸ್ ಮಾಡಿ APMC ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ 1 ವರ್ಷದಲ್ಲಿ ಏನದು ರೆಡಿ ಆಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ. ಈ ವರ್ಷ ಆಗೋದಿಲ್ಲ ಸೀಸನ್ಗೆ, ನೆಕ್ಸ್ಟ್ ಸೀಸನ್ಗೆ ಆಗ್ಬೋದು ಅಂತ ಎಲ್ಲಾ ನಿರೀಕ್ಷೆನೂ ಇಟ್ಟಿದ್ವಿ. ಮತ್ತೆ ಸೆಕ್ರೆಟರಿ ಅವರು ಅದ್ರ ಬಗ್ಗೆ ತುಂಬಾ ಆಸಕ್ತಿ ವಹಿಸಿದ್ದಾರೆ. ಇಲ್ಲಿ ನಮ್ಮ ಲೋಕಲ್ ಪ್ರತಿನಿಧಿಗಳು ಕೂಡ ಸೆಷನ್ ನಲ್ಲಿ ಅದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ, ಸಿದ್ದರಾಮಯ್ಯನವ್ರು ಕೋಲಾರ ಬಂದಂತ ಸಂದರ್ಭದಲ್ಲಿ ಅದನ್ನ ಒಂದು ಭಾಷಣದಲ್ಲಿ ಹೇಳಿದ್ರು, ನಾನು ಕೋಲಾರ್ಗೆ APMCಗೆ 200 ಎಕರೆ APMC ಮಾಡೇ ಮಾಡ್ತೀನಿ ಅಂತ. ಆ ಒಂದು ವಿಚಾರ ಸಿದ್ದರಾಮಯ್ಯನವ್ರ ಗಮನದಲ್ಲೇ ಇದ್ರೆ ಅತಿ ಶೀಘ್ರದಲ್ಲೇ ಮಾಡಿ ಹೈಟೆಕ್ ಮಾರ್ಕೆಟ್ ಮಾಡ್ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಈಗ ಮಾರ್ಕೆಟ್ಗೆ ಟೊಮೆಟೊ ತರುವಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ಈಗೇನ್ ಮಾರ್ಕೆಟ್ ಟೊಮೆಟೊ ತರ್ತಾ ಇದೆ, ಎಲ್ಲಾ ರೈತರಿಗೂ ಒಳ್ಳೆ ಬೆಲೆ ಸಿಗ್ತಾ ಇದೆ, ಒಳ್ಳೇದಾಗ್ತಾ ಇದೆ. ಇದೇ ತರ ಒಳ್ಳೇದಾಗ್ಲಿ, ಅವ್ರಿಗೆ ಒಳ್ಳೆ ಬೆಲೆ ಸಿಗ್ಲಿ ಅಂತಾನೆ ಹಾರೈಸ್ತೀನಿ. ಈಗ ಸೀಸನ್ ಇನ್ನೇನು ಹತ್ರದಲ್ಲೇ ಇದೆ. ಆಗ ರೈತರಿಗೆ ಹಾಗೂ ವ್ಯಾಪಾರಿಗಳಿಗೆ ಏನೇನು ಕಷ್ಟಗಳು ಬರ್ಬೋದು ಅಣ್ಣ? ಈಗ ಸೀಸನ್ ಅಲ್ಲಿ ಈ ಸತಿ ಸ್ವಲ್ಪ ಯಥೇಚ್ಛವಾಗಿ ಟೆಂಪರೇಚರ್ ಜಾಸ್ತಿ ಆಗಂತ ನಿರೀಕ್ಷೆ ಇದೆ. ಜೊತೆಗೆ ವೈರಸ್ ಇನ್ನೂ ಹೋಗಿಲ್ಲ ನಮ್ಮ ಭಾಗದಲ್ಲಿ ಟೊಮೆಟೊ ಬೆಳೆಯೋದಂತೂ ತುಂಬಾ ಕಷ್ಟನೇ ಅನ್ಸುತ್ತೆ. ಯಾವಾಗ ಕಷ್ಟ ಆಗುತ್ತೆ ಸೀಸನ್ ಅಂದ್ರೆ 7ನೇ ತಿಂಗಳಲ್ಲಿ ಒಳ್ಳೆ ಸುಗ್ಗಿ ಕಾಲ ಶುರು ಆಗುತ್ತೆ. ಆಗ ಮಾಲ್ ತುಂಬಾ ಶಾರ್ಟೇಜ್ ಇರ್ತೈತೆ, ಬೆಲೆಗಳು ಹೆಚ್ಚು ಬೆಲೆ ಹೋಗಂತ ನಿರೀಕ್ಷೆನೆ ಕಾಣಿಸ್ತಾ ಇದೆ. ನಮ್ಗೆ ಯಥೇಚ್ಛವಾಗಿ ಟೊಮೆಟೊ ಬರೋದು 7ನೇ ತಿಂಗಳು ಆಗೋದ್ಮೇಲೆ 8ನೇ ತಿಂಗಳಲ್ಲೇ ಟೊಮೆಟೊ ಬರೋದು. ಯಾಕಂತಂದ್ರೆ ಅಲ್ಲೆಲ್ಲ ಚಳ್ಳಕೆರೆ ಭಾಗ ಆಗ್ಬೋದು, ಅನಂತಪುರ ಆಗ್ಬೋದು, ಟೋಟಲ್ ಆಂಧ್ರದಲ್ಲಿ ಮಳೆ ಆದ್ಮೇಲೆ ಅವ್ರು ಟೊಮೆಟೊ ನಾಟಿ ಮಾಡೋಂಥದ್ದು. ಬಿಸಿಲಲ್ಲಿ ಅವ್ರು ಟೊಮೆಟೊ ಆಗೋದಿಲ್ಲ. ಹಂಗಾಗಿ ಲೋಕಲ್ ಅಲ್ಲಿ ಏನಾದ್ರು ಸ್ವಲ್ಪ ವೈರಸ್ ಕಂಟ್ರೋಲ್ ಬಂದು ಏನಾದ್ರು ಬೆಳೆಗೆ ಚೆನ್ನಾಗಾದ್ರೆ ಒಳ್ಳೇದಾಗ್ಬೋದು, ರೈತರಿಗೆ ವ್ಯಾಪಾರಸ್ಥನಿಗೂ ಒಳ್ಳೇದಾಗ್ಬೋದು ಅಂತಾನೆ ಹೇಳ್ಬೋದು. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ರೈತರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಬೆಳೆ ಕೊಡ್ಲಿ, ಒಳ್ಳೆ ಬೆಳೆ ಕೊಟ್ಟಾಗ ಒಳ್ಳೆ ಬೆಲೆ ಸಿಗ್ಲಿ,
ಅವ್ರ ಬೆಳೆ ಸಿಕ್ಕಿದಾಗ ಏನು ಅವರು ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಮಕ್ಕಳಿಗೆ ಮದುವೆ ಮಾಡೋದಾಗ್ಬೋದು, ಅಥವಾ ಒಂದು ಜಮೀನ್ ತೆಗೆಯೋದಾಗ್ಬೋದು, ಅಥವಾ ಒಂದು ಒಳ್ಳೊಳ್ಳೆ ಕೆಲಸಗಳಲ್ಲಿ ಇದಿಟ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಒಳ್ಳೆ ಶುಭ ತರಲಿ ಅಂತಾನೆ ಹಾರೈಸ್ತೀನಿ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.